ಐ ಕಾರ್ಡ್ ಇಲ್ಲದ ನೀವು ವಿಡಿಯೋನ ಅಪ್ಲೋಡ್ ಮಾಡಾಕತ್ತೀರಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಅವಕಾಶಗಳನ್ನ ನೀವು ಮಿಸ್ ಮಾಡ್ಕೋಬಹುದು ನಿಮ್ಮ ಚಾನೆಲ್ ಗ್ರೋ ಆಕ. ಸೊ ಏನೇನಪ್ಪ ಅಂತಂದ್ರೆ ನಾನು ಹೇಳ್ಕೊಡ್ತೀನಿ. ತಿಳಿಸ್ಕೊಡಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡೋದಪ್ಪ ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ಇಂಟ್ರೆಸ್ಟ್ ಇದ್ದವರು ಮಾತ್ರ ವಿಡಿಯೋನ ನೋಡ್ರಿ, ಇಂಟ್ರೆಸ್ಟ್ ಇಲ್ಲದವರು ವಿಡಿಯೋನ ನೋಡಕ್ ಹೋಗ್ಬಿಡ್ರಿ, ಸ್ಕಿಪ್ ಮಾಡಿಬಿಡ್ರಿ, ಏನು ಪರವಾಗಿಲ್ಲ. ಸೊ ಹೊಸ ಯೂಟ್ಯೂಬರ್ಸ್ ಯಾರೋದಿಲ್ಲ, ಖಂಡಿತ ಇದು ನಿಮ್ಗೆ ಯೂಸ್ಫುಲ್ ಆಗೇ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಇದರಿಂದ ಸ್ವಲ್ಪ ನೀವು ಗ್ರೋ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾನು ಹೇಳಾಕೊಂತೀನಿ. ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಒಂದೇದು ಯಾವ್ದಪ್ಪ ಅಂತಂದ್ರೆ ಒಂದ್ ವಿಡಿಯೋ ನಿಮ್ದು ಆಡಿಯನ್ಸ್ ಐತಲ್ಲ, ಒಂದ್ ವಿಡಿಯೋನ ನೋಡಕ್ ಬಂದಿರ್ತಾರ ಅಂತ ಅನ್ಕೊಳ್ಳಿ. ಸೊ ಅದ್ರ ಜೊತೆಗೆ ಇನ್ನೊಂದು ವಿಡಿಯೋ ಇರುತ್ತಲ್ಲ, ಅದನ್ನ ನೋಡೋ ಅವಕಾಶ ಐತಲ್ಲ, ಸಾಧ್ಯತೆ ಕಡಿಮೆ ಆಗಬಹುದು. ಐ ಕಾರ್ಡ್ ಹಾಕ್ಲಿಲ್ಲಪ್ಪ ಅಂತಂದ್ರ ಇದು ಒಂದೇದು ನೆನ್ಪಿಟ್ಕೊಡ್ರಿ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರ ವಾಚ್ ಟೈಮ್ ಐತಲ್ಲ, ಹೆಚ್ಚು ಅವಕಾಶ ಕಡಿಮೆ ಆಗ್ಬೋದು. ಇದು ಎರಡನೇ ಪಾಯಿಂಟ್ ಆಗಿರ್ತೈತಿ. ಸೊ ನೀವು ಐ ಕಾರ್ಡ್ ಹಾಕ್ಲಿಲ್ಲಪ್ಪ ಅಂತಂದ್ರ. ಇನ್ನು ಮೂರನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಪ್ಲೇ ಲಿಸ್ಟ್ ಅಥವಾ ಸಂಬಂಧಪಟ್ಟಂತ ವಿಡಿಯೋಗಳಿಗೆ ಐತಲ್ಲ, ನೀವು ಪ್ರಮೋಟ್ ಮಾಡಕ ನಿಮ್ಗೆ ಆಗೋದಿಲ್ಲ ಐ ಕಾರ್ಡ್ ಹಾಕ್ಲಿಲ್ಲಪ್ಪ ಅಂತಂದ್ರ. ಸೊ ಇದು ಮೂರನೇ ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಯಾಕ ಹೇಳಾಕತ್ತೀನಿ ಅನ್ನೋದು. ಸೊ ಇನ್ನು ನಾಲ್ಕನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಆಡಿಯನ್ಸ್ ಐತಲ್ಲ, ಹೆಚ್ಚು ಸಮಯ ನಿಮ್ಮ ಚಾನೆಲ್ ಉಳಿಯೋದಿಲ್ಲ. ಸೊ ಇದು ನಾಲ್ಕನೇ ಪಾಯಿಂಟ್. ಇನ್ನು ಐದನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಲಾಸ್ಟ್ ನಾನು ಹೇಳ್ಬಿಡ್ತೀನಿ. ಸೊ ಸಬ್ಸ್ಕ್ರೈಬರ್ಸ್ ಐತಲ್ಲ, ಬೇಗ ಬೇಗ ನಿಮ್ಮ ಚಾನೆಲ್ಗೆ ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಾಕತ್ತೀನಿ. ಈ 5 ಪಾಯಿಂಟ್ಸ್ ಅದಾವಲ್ಲ, ಇದನ್ನ ನೀವು ನೆನ್ಪಿಟ್ಕೊಂಡು ಇದನ್ನ ನೀವು ಸರಿಪಡಿಸ್ಕೊಂಡ್ರಪ್ಪ ಅಂದ್ರೆ ಖಂಡಿತ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಚಾನೆಲ್ ಐತಲ್ಲ ಹೋಗ್ತಾ ಹೋಗ್ತಾ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು ನೀವು. ಸೊ ಕಂಟೆಂಟ್ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು, ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.